ತಂಡ ಗೆದ್ದುಬಿಟ್ಟು ನಾವೆಲ್ಲ ರಾತ್ರಿವರೆಗೂ ಸಂಭ್ರಮಿಸಿ ಮನೆಗೆಲ್ಲ ಹೋದ್ವಿ. ಮಾರನೇಲಿ ಟಿವಿ ಹಾಕಿ ನೋಡಿದ್ರೆ ಈ ಥರದೊಂದು ಅನಾಹುತ, ಒಂದು ದುರ್ಘಟನೆ ನಡೆಯಿತು. ಈ 11 ಜನರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ಕೇಳುತ್ತಾ ಅವರ ಸಂಬಂಧ ತಂಡ ಗೆದ್ದುಬಿಟ್ಟು ನಾವೆಲ್ಲ ರಾತ್ರಿವರೆಗೂ ಸಂಭ್ರಮಿಸಿ ಮನೆಗೆಲ್ಲ ಹೋದ್ವಿ. ಮಾರನೇಲಿ ಟಿವಿ ಹಾಕಿ ನೋಡಿದ್ರೆ ಈ ಥರದೊಂದು ಅನಾಹುತ, ಒಂದು ದುರ್ಘಟನೆ ನಡೆಯಿತು. ಈ 11 ಜನರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ಕೇಳುತ್ತಾ ಅವರ ಸಂಬಂಧಿಕರಿಗೆ ದೇವರು ನೆಮ್ಮದಿ ಕೊಡಲಿ, ಶಾಂತಿ ಕೊಡಲಿ ಅಂತ ಕೇಳ್ತೀನಿ ಫಸ್ಟು. ಸೆಕೆಂಡ್ಲಿ ಏನು ಅಂತ ಹೇಳಿದ್ರೆ, ಸರ್ಕಾರ 10 ಲಕ್ಷ ಅಂತು, ಅದಾದಮೇಲೆ 15 ಲಕ್ಷ ಎಕ್ಸ್ಟ್ರಾ ಮಾಡಿ 25 ಲಕ್ಷ ಅಂತು. ಎಲ್ಲೋ ಒಂದು ಕಡೆ ಅದು ಕಡಿಮೆನೇ. ಸರ್ಕಾರನೂ ಕೂಡ ಒಂದು 50 ಲಕ್ಷ ಕೊಟ್ಟರೆ ಅವ್ರ ಫ್ಯಾಮಿಲಿಗೆ ಏನೋ ಒಂದು ಪರಿಹಾರ ಅನ್ನೋದು ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಕ್ಕೆ ಇನ್ನೊಂದು ಏನು ಅಂತ ಹೇಳಿದ್ರೆ, RCB ತಂಡ ಇವತ್ತು 800 ಕೋಟಿ ರೂಪಾಯಿ ಯಾವುದರ ವ್ಯಾಲ್ಯೂಯೇಷನ್ನು. ಈ 800 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಏನಿದು ಅಂತ ಹೇಳಿದ್ರೆ, ನಾವು ಟಿಕೆಟ್ಗಳನ್ನ ಕಾಸು ಹಾಕಿ ಕೊಂಡ್ಕೊಳ್ಳುವ ಟಿಕೆಟ್ ಹಣ ಹಾಗೂ ಇವರು ಮಾರ್ತಾರಲ್ಲ ಮರ್ಚೆಂಡೈಸು, ಟಿ ಶರ್ಟ್ಗಳಾಗಲಿ, ಹ್ಯಾಟ್ಗಳಾಗಲಿ, ಬಾವುಟಗಳಾಗಲಿ, ನಾವು ಕಾಸು ಕೊಟ್ಟು ಕೊಂಡ್ಕೊಂಡಿರುವ ಹಣದಿಂದ ಇವತ್ತು 800 ಕೋಟಿ ರೂಪಾಯಿ ಮೌಲ್ಯದ ತಂಡ ಆಗಿದೆ. ಅದು ಈ 800 ಕೋಟಿ ರೂಪಾಯಿ ಮೌಲ್ಯದ ತಂಡ ಇವತ್ತು 10 ಲಕ್ಷ ಘೋಷಣೆ ಮಾಡುತ್ತೆ ಅವ್ರಿಗೆ ಪರಿಹಾರ ಅಂತಂದರೆ, ಅದೆಲ್ಲೋ ಒಂದು ಕಡೆ ಇದು ಮನಸ್ಸಿಗೆ ನೋವಾದಂಥ ವಿಷಯ. ಅದು ಅದಕ್ಕೋಸ್ಕರ ನಾನು ನಿನ್ನೆ ಹೋಗಿ ಯುನೈಟೆಡ್ ಸ್ಪಿರಿಟ್ಸ್ ಇದರ ಓನರು, RCB ಅವರ ಓನರ್ ಇದ್ದಾರಲ್ಲ, ಅವ್ರಿಗೆ ಹೋಗ್ಬಿಟ್ಟು ಒಂದು ಲೆಟ್ರನ್ನ ಕೊಡೋಕ್ಕೆ ಇಷ್ಟಪಟ್ಟೆ. ಆದರೆ ಅವರ CEO ಇರಲಿಲ್ಲ, ಪ್ರವೀಣ್ ಅವರು. ಆಮೇಲೆ ಅಟ್ಲೀಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ ಪ್ರಥಮೇಶ್ ಅಂತ ಹೇಳಿದ್ರೆ ಅವರು ಇರಲಿಲ್ಲ. ಅಟ್ಲೀಸ್ಟ್ ಗ್ಲೋಬಲ್ CEO ಹಿನಾ ನಟರಾಜ್ ಇದ್ದಾರೆ, ಅವರು ಇರಲಿಲ್ಲ. ಇವಾಗ ಯಾರಿದ್ದಾರೆ ಮಾತಾಡೋಕ್ಕೆ ಅಂದರೆ ಯಾರೂ ಮುಂದೆ ಬರಲಿಲ್ಲ ಫಸ್ಟ್. ಆಮೇಲೆ ಸುಧೀರ್ ಅವರು ಬಂದರು. ಸುಧೀರ್ ಅವರು ಬಂದುಬಿಟ್ಟು ಪ್ರವೀಣ್ CEO ಇದ್ದಾರಲ್ಲ, ಯುನೈಟೆಡ್ ಸ್ಪಿರಿಟ್ CEO ಅವರ ಸೆಕ್ರೆಟರಿ ಆಗಿರ್ತಾರೆ ಸುಧೀರ್ ಅವರು. ಅವ್ರಿಗೆ ಮಾತಾಡಿ ಲೆಟ್ರನ್ನ ಕೊಟ್ಟು, ನೋಡಿ 10 ಲಕ್ಷ ಪರಿಹಾರ ಕೊಟ್ಟಿರೋದು ಏನಕ್ಕೂ ಸುಖ ಇಲ್ಲ. ಅದರಲ್ಲಿ ಇಂಜಿನಿಯರ್ಗಳಿದ್ರು, ಎಲ್ಲ ಓದ್ತಿದ್ರು, ಎಲ್ಲರೂ ಒಂದು 30 ವರ್ಷದ ಕೆಳಗಿರುವ ವಯಸ್ಸವರು. ಅವರೇನು ಜೀವನನೇ ನೋಡಿಲ್ಲ. ಅವ್ರಿಗೋಸ್ಕರ ಏನಾದ್ರು ಒಂದು ಹೆಚ್ಚು ಪರಿಹಾರವನ್ನು ಕೊಟ್ಟರೆ ಅಟ್ಲೀಸ್ಟ್ ಫ್ಯಾಮಿಲಿಗಳಿಗೆ ಏನಾದ್ರು ಒಂದು ಆಗುತ್ತೆ ಅಂತ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಕೊಡಲೇಬೇಕು ಅಂತ ನನ್ನ ಆಗ್ರಹ. ನಾನು ಕೇಳಿದ್ದೀನಿ. ಅಕಸ್ಮಾತ್ ಇವ್ರು ಪರಿಹಾರ 50 ಲಕ್ಷ ಕೊಡಲಿಲ್ಲ ಅಂತ ಹೇಳಿದ್ರೆ, ಬೆಂಗಳೂರು ನಗರದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಮ್ಯಾಚ್ ಕೂಡ RCB ಆಡೋಕ್ಕೆ ನಾವು ಬಿಡೋದಿಲ್ಲ ಅಂತ ಬಹಿರಂಗವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, 50 ಲಕ್ಷ ರೂಪಾಯಿ ಏನು ಹೆಚ್ಚಿಗಲ್ಲ. ಒಂದು ಜೀವಕ್ಕೆ ಏನು ನೀವು ಎಷ್ಟು ದುಡ್ಡು ಕೊಟ್ಟರು ಅದು ಬೆಲೆ ಮೌಲ್ಯ ಮಾಡೋಕ್ಕೆ ಆಗೋದೇ ಇಲ್ಲ. ಅಟ್ಲೀಸ್ಟ್ ಒಂದು 50 ಲಕ್ಷ ಪರಿಹಾರ ಕೊಡಲಿ. ಇಲ್ಲ ಅಂತ ಹೇಳಿದ್ರೆ ಬಾಯ್ಕಾಟ್ RCB ಹ್ಯಾಶ್ಟ್ಯಾಗನ್ನು ನಾನೇ ಶುರು ಮಾಡಿದ್ದೀನಿ. ಬಾಯ್ಕಾಟ್ RCB. ಯಾಕೆ ಅಂತ ಹೇಳಿದ್ರೆ, ಅವರ ಮರ್ಚೆಂಡೈಸನ್ನು ನಾವು ಕೊಂಡ್ಕೊಳ್ಳಲ್ಲ, ಅವರನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿರೋದು ನಾವು ಅನ್ಫಾಲೋ ಮಾಡ್ತೀವಿ. ಮುಂದಕ್ಕೆ ಅವ್ರಿಗೆ ಫ್ಯಾನ್ ಕ್ಲಬ್ ಬೇಡವೇ ಬೇಡ ಅಂತಿದ್ರೆ ಬೇಡವೇ ಬೇಡ. ಇಲ್ಲಿ ಬಂದವರೆಲ್ಲ ಫ್ಯಾನ್ಸೇನೆ. ಅಲ್ಲಿ ನಮ್ಮ ಕಣ್ಣಿಂದ ನಾವು ನಮ್ಮ ಪ್ಲೇಯರ್ಗಳನ್ನು ಒಂದು ಸಲ ನೋಡಿಬಿಡೋಣ ಒಂದು ಆಸೆಯಿಂದ ಅಷ್ಟೊಂದು ಜನ, ಒಂದು ಜನಸಾಗರವೇ ಬಂದಿತ್ತು. ಅದರಲ್ಲಿ ಏನೋ ಒಂದು ಅನಾಹುತ ನಡೆದೋಯ್ತು. ಅದಕ್ಕೆ ಅಟ್ಲೀಸ್ಟ್ ಒಂದು ಮನುಷ್ಯತ್ವ ಅನ್ನೋದು ಇಟ್ಕೊಂಡು ಮನುಷ್ಯತ್ವ ತೋರಿಸಿ ಅಟ್ಲೀಸ್ಟ್ ಒಂದು 50 ಲಕ್ಷ ಪರಿಹಾರ ಘೋಷಿಸಬೇಕಾಗಿತ್ತು. 10 ಲಕ್ಷ ಕೊಟ್ಟವ್ರೆ, 10 ಲಕ್ಷ ಯಾವುದಕ್ಕೂ ಸಾಲಲ್ಲ. 50 ಲಕ್ಷ ಕೊಡಲೇಬೇಕು ಅಂತ ನನಗೆ